ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತ್ಯ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ ತನ್ನನ್ನು ಪರಸ್ತ್ರೀ ಎಂದು ಶಂಕಿಸಿ ತನ್ನ ಮಾತಿಗೆ ಸಮ್ಮತಿಸದಿದ್ದ ಅಷ್ಟಾವಕ್ರನಿಗೆ ಆ ಮುದುಕಿಯ ವೇಷದಲ್ಲಿದ್ದ ಉತ್ತರ ದಿಗ್ದೇವತೆಯು ಒಂದು ಕನ್ಯಾರೂಪದಿಂದ ಬಂದು ತನ್ನನ್ನು ತೋರಿಸಿಕೊಂಡು ತನ್ನನ್ನು ವರಿಸುವಂತೆ ತಿರುಗಿ ನಿರ್ಬಂಧಿಸಿದುದು ಎಂಬ 51ನೆಯ ಅಧ್ಯಾಯಕ್ಕೆ ಸ್ವಾಗತ. ಯುಧಿಷ್ಠಿರ, ಆಮೇಲೆ ಆ ಮುದುಕಿಯು ಆ ಬ್ರಾಹ್ಮಣನಿಗೆ ಹಾಗೆಯೇ ಆಗಲಿ ಎಂದು ಹೇಳಿ ಅವನ ಸ್ನಾನಕ್ಕಾಗಿ ದೇವಯೋಗ್ಯವಾದ ಸುಗಂಧ ತೈಲವನ್ನು ತಂದಿಟ್ಟಳು. ಅವನಿಗೆ ಸ್ನಾನದ ಬಟ್ಟೆಯನ್ನು ತಂದುಕೊಟ್ಟಳು. ಆಮೇಲೆ ಆ ಬ್ರಾಹ್ಮಣನ ಅನುಮತಿಯನ್ನು ಪಡೆದು ಆ ವೃದ್ಧೆಯು ಅವನ ಮೈಗೆಲ್ಲ ತಾನೇ ಎಣ್ಣೆಯನ್ನು ಲೇಪಿಸಿದಳು. ಆಮೇಲೆ ಆ ಋಷಿಯು ಸ್ನಾನ ವಸ್ತ್ರದಿಂದ ಮೈಯನ್ನು ಮರೆಸಿಕೊಂಡು ಮೆಲ್ಲನೆ ಸ್ನಾನಶಾಲೆಗೆ ಬಂದನು. ಅಲ್ಲಿ ಹೊಸದಾಗಿ ನಿರ್ಮಿತವಾದ ಒಂದು ಭದ್ರಾಸನದ ಮೇಲೆ ಕುಳಿತನು. ಅಲ್ಲಿ ಆ ಮುದುಕಿಯು ಅವನಿಗೆ ಸುಖವಾಗಿ ಮೈಯುಜ್ಜಿ ಸ್ನಾನವನ್ನು ಮಾಡಿಸಿದಳು. ದೇವಯೋಗ್ಯವಾದ ಉಪಚಾರಗಳನ್ನೆಲ್ಲ ಕ್ರಮವಾಗಿ ನಡೆಸಿದಳು. ಆ ಹೆಂಗಸಿನ ಮೃದುವಾದ ಹಸ್ತಸ್ಪರ್ಶದಿಂದಲೂ ಸುಖೋಷ್ಣವಾದ ನೀರಿನಿಂದಲೂ ಅವನಿಗೆ ಅತ್ಯಾನಂದ ಉಂಟಾಗಿ ಆ ರಾತ್ರಿಯು ಕಳೆದುದೇ ತಿಳಿಯದಂತಾಯಿತು. ಆಮೇಲೆ ಅವನು ಆಶ್ಚರ್ಯದಿಂದ ನಿದ್ರೆ ತಿಳಿದೆದ್ದು ಪೂರ್ವ ದಿಕ್ಕಿನಲ್ಲಿ ಸೂರ್ಯನು ಉದಯಿಸುತ್ತಿರುವುದನ್ನು ಕಂಡನು. ಆಗ ಅವನು ತನ್ನಲ್ಲಿ ತಾನು, ಆಹಾ, ಏನಿದು, ಸರ್ವಪಾಪ ನಿವಾರಕವಾದ ಸಂಧ್ಯಾವಂದನವೇ ನನಗೆ ಇಲ್ಲದೆ ಹೋಯಿತು. ಇದೇನು ಭ್ರಮೆಯೇ, ಇಲ್ಲವೇ ನಿಜವಾಗಿ ನಡೆಯುತ್ತಿರುವುದೋ ಎಂದು ಮನಸ್ಸಿಗೆ ಕಳವಳವು ಹತ್ತಿತು. ಆಮೇಲೆ ಸೂರ್ಯೋಪಾಸನೆಯನ್ನು ಮಾಡಿ ಆ ವೃದ್ಧೆಯನ್ನು ಕುರಿತು ಇನ್ನು ನಾನು ಏನನ್ನು ಮಾಡಬೇಕು ಎಂದನು. ಒಡನೆಯೇ ಅವಳು ಆ ಋಷಿಗಾಗಿ ಅಮೃತ ಸಮಾನವಾದ ಅನ್ನವನ್ನು ತಂದಿಟ್ಟಳು. ಆ ಅನ್ನದ ರುಚಿಯಲ್ಲಿ ಅವನಿಗೆ ಹೊಟ್ಟೆ ತುಂಬಿದುದೇ ತಿಳಿಯದಂತಾಯಿತು. ಆ ಹಗಲು ಕಳೆದು ತಿರುಗಿ ಸಂಧ್ಯಾಕಾಲವು ಬಂದಿತು. ಆಮೇಲೆ ಆ ಹೆಂಗಸು ಆ ಮುನಿಗೆ ಇನ್ನು ಮಲಗಬಹುದೆಂದು ಹೇಳಿದಳು. ಇಬ್ಬರಿಗೂ ಬೇರೆ ಬೇರೆ ದಿವ್ಯ ಶಯನಗಳು ಕಲ್ಪಿಸಲ್ಪಟ್ಟವು. ಅವರಿಬ್ಬರು ಒಂದೇ ಶಯನ ಗ್ರಹದಲ್ಲಿ ಬೇರೆ ಬೇರೆ ಹಾಸಿಗೆಯ ಮೇಲೆ ಮಲಗಿದರು. ಅರ್ಧರಾತ್ರಿಯಾದ ಮೇಲೆ ಆ ಹೆಂಗಸು ಮೆಲ್ಲಗೆ ಎದ್ದು ಬಂದು ಆ ಅಷ್ಟಾವಕ್ರನ ಹಾಸಿಗೆಯನ್ನೇರಿ ಕುಳಿತಳು. ಆಗ ಅಷ್ಟಾವಕ್ರನು, ಎಲೆ ಭದ್ರೆ, ಪರಸ್ತ್ರೀಯರಲ್ಲಿ ನನ್ನ ಮನಸ್ಸು ಹೇಗೂ ಪ್ರವರ್ತಿಸಲಾರದು. ಎದ್ದು ಹೋಗು, ನಿನಗೆ ಮಂಗಳವಾಗಲಿ. ಇಲ್ಲಿ ನನ್ನೊಡನೆ ಮಲಗುವ ಪ್ರಯತ್ನವನ್ನು ಬಿಡು ಎಂದನು. ಆಗ ಆ ಸ್ತ್ರೀಯು, ಓ ಬ್ರಾಹ್ಮಣ, ನಾನು ಬೇರೊಬ್ಬ ಪುರುಷನಿಗೆ ಸಂಬಂಧಪಟ್ಟವಳಲ್ಲ, ಸ್ವತಂತ್ರವಾಗಿರತಕ್ಕವಳು. ನನ್ನನ್ನು ಸೇರುವುದರಿಂದ ನಿನಗೆ ಧರ್ಮಲೋಪವಿಲ್ಲ ಎಂದಳು. ಅದಕ್ಕೆ ಆ ಅಷ್ಟಾವಕ್ರನು, ಎಲ್ಲೋ ಹೆಂಗಸರಿಗೆ ಸ್ವಾತಂತ್ರ್ಯವೆಂಬುದೇ ಇಲ್ಲ. ಸ್ತ್ರೀಯರು ಎಂದಿಗೂ ಅಸ್ವತಂತ್ರರೇ. ಸ್ತ್ರೀಯರು ಸ್ವಾತಂತ್ರ್ಯಕ್ಕೆ ಅರ್ಹರಲ್ಲ ಎಂಬುದೇ ಬ್ರಹ್ಮನ ಮತವು ಎಂದನು. ಅದಕ್ಕೆ ಆ ಸ್ತ್ರೀಯು ತಿರುಗಿ ಅವನನ್ನು ಕುರಿತು, ಓ ಮುನೀಂದ್ರ, ನಿನ್ನೊಡನೆ ಸಂಭೋಗದ ಆತುರವೇ ನನ್ನನ್ನು ಬಹಳವಾಗಿ ಬಾಧಿಸುತ್ತಿದೆ. ನನ್ನ ಭಕ್ತಿಯನ್ನು ಪರೀಕ್ಷಿಸಿ ನೋಡು. ನೀನು ನನ್ನನ್ನು ಅಂಗೀಕರಿಸದಿದ್ದರೆ ಅದರಿಂದ ಅಧರ್ಮಕ್ಕೆ ಈಡಾಗುವೆ ಎಂದಳು. ಆಗ ಅಷ್ಟಾವಕ್ರನು, ಎಲೆ ಹೆಂಗಸೆ, ಅದು ಹಾಗಲ್ಲ. ಇಂದ್ರಿಯಗಳಿಗೆ ದಾಸನಾದ ಮನುಷ್ಯನನ್ನು ಅನೇಕ ದೋಷಗಳು ಬೆನ್ನಟ್ಟಿ ಹಿಡಿಯಬಲ್ಲವೇ ಹೊರತು ಜಿತೇಂದ್ರಿಯನನ್ನು ಮುಟ್ಟಲಾರವು. ನಾನು ಮನೋದಾರ್ಢ್ಯವುಳ್ಳವನು. ಇನ್ನು ನೀನು ಹೋಗಿ ನಿನ್ನ ಹಾಸಿಗೆಯ ಮೇಲೆ ಮಲಗು ಎಂದನು. ಅದಕ್ಕೆ ಆ ಹೆಂಗಸು, ಓ ಬ್ರಾಹ್ಮಣೋತ್ತಮ, ನಿನಗೆ ತಲೆಬಗ್ಗೆ ನಮಸ್ಕರಿಸುವೆನು, ನನ್ನಲ್ಲಿ ಅನುಗ್ರಹಿಸು. ನೆಲದ ಮೇಲೆ ಬಿದ್ದು ನಮಸ್ಕರಿಸಿ ಬೇಡುವ ನನಗೆ ನೀನು ರಕ್ಷಕನಾಗು. ನೀನು ಪರದಾರ ಸ್ಪರ್ಶವೆಂಬ ದೋಷಕ್ಕೆ ಹೆದರಿ ನನ್ನನ್ನು ನಿರಾಕರಿಸಬಹುದು. ಇದು ಈಗಲೇ ನಾನು ನನ್ನನ್ನು ನಿನಗೆ ಕೊಡುತ್ತಿರುವೆನು. ನನ್ನ ಕೈಯನ್ನು ಹಿಡಿ, ಇದರಿಂದ ನಿನಗೆ ದೋಷವಿಲ್ಲ. ಸತ್ಯವಾಗಿ ಹೇಳುವೆನು, ನಾನು ಸ್ವತಂತ್ರಳೇ ಹೊರತು ಯಾರಿಗೂ ಸಂಬಂಧಪಟ್ಟವಳಲ್ಲವೆಂದು ತಿಳಿ. ಸ್ವತಂತ್ರೆಗೆ ಯಾವ ಧರ್ಮವುಂಟೋ ಅದೇ ನನ್ನಲ್ಲಿದೆ. ನಾನು ನಿನ್ನಲ್ಲಿಯೇ ಮನಸ್ಸಿಟ್ಟವಳು, ಸ್ವತಂತ್ರಳು. ಆದ್ದರಿಂದ ನನ್ನನ್ನು ಅಂಗೀಕರಿಸು ಎಂದಳು. ಅದಕ್ಕೆ ಆ ಮುನಿಯು, ಎಲೆ ಭದ್ರೆ, ಹೆಂಗಸಾದ ನೀನು ಸ್ವತಂತ್ರಳೆಂಬುದು ಹೇಗೆ? ಅದಕ್ಕೆ ಸರಿಯಾದ ಕಾರಣವನ್ನು ನನಗೆ ತಿಳಿಸು. 3 ಲೋಕದಲ್ಲಿಯೂ ತನಗೆ ತಾನೇ ಸ್ವತಂತ್ರಳೆನಿಸಿದ ಹೆಂಗಸು ಯಾವಳೂ ಇಲ್ಲ. ಬಾಲ್ಯದಲ್ಲಿ ಅವಳು ತಂದೆಯ ರಕ್ಷಣೆಯಲ್ಲಿ ಇರುವುದರಿಂದ ತಂದೆಯ ಅಧೀನಳು. ಯೌವನದಲ್ಲಿ ಗಂಡನ ಅಧೀನದಲ್ಲಿರುವುದರಿಂದ ಗಂಡನಿಗೆ ಅಧೀನಳು. ಮುಪ್ಪಿನಲ್ಲಿ ಮಗನ ರಕ್ಷಣೆಯಲ್ಲಿ ಇರಬೇಕಾದವಳು. ಆದುದರಿಂದ ಹೆಂಗಸಿಗೆ ಸ್ವಾತಂತ್ರ್ಯವೇ ಇಲ್ಲ. ಇದಲ್ಲದೆ ನೀನು ವಯಸ್ಸು ಕಳೆದವಳು. ನೀನು ಕನ್ಯೆ ಎಂಬುದರಲ್ಲಿ ನನಗೆ ನಂಬಿಕೆಯೇ ಇಲ್ಲ. ನಿನ್ನಲ್ಲಿ ನನ್ನ ಮನಸ್ಸು ಆಸೆ ಪಡುವುದಿಲ್ಲ ಎಂದನು. ಅದಕ್ಕೆ ಆ ಹೆಂಗಸು, ಅಯ್ಯ, ನಾನು ಬಾಲ್ಯದಿಂದಲೇ ವಿವಾಹವನ್ನು ನಿರಾಕರಿಸಿ
ಬ್ರಹ್ಮಚರ್ಯವನ್ನು ಹಿಡಿದು ಕನ್ಯಾತ್ವದಲ್ಲಿಯೇ ಇರುವೆನು, ಇದರಲ್ಲಿ ಸಂದೇಹವೇ ಬೇಡ. ನನ್ನನ್ನು ಪತ್ನಿಯಾಗಿ ವರಿಸು, ನನ್ನ ಹಾಸಿಗೆಯನ್ನು ಕೆಡಿಸಬೇಡ ಎಂದಳು. ಅದಕ್ಕೆ ಆ ಅಷ್ಟಾವಕ್ರನು ತನ್ನೊಳಗೆ, ಆಹಾ, ಏನಿದು? ಆ ವದಾನ್ಯ ಮುನಿಯು ನಿನ್ನಂತೆ ನನ್ನನ್ನು, ನನ್ನಂತೆ ನಿನ್ನನ್ನು ನಮ್ಮಿಬ್ಬರ ಮೂಲಕವಾಗಿಯೇ ಪರೀಕ್ಷಿಸಬೇಕೆಂದು ಹೀಗೆ ಮಾಡಿರುವನೋ? ಈ ಮೂಲಕವಾಗಿ ನನ್ನ ವಿವಾಹಕ್ಕೆ ವಿಘ್ನವನ್ನೇ ಒಡ್ಡಿರುವನೋ? ಇಲ್ಲವೇ ಇದು ನಿಜವಾಗಿಯೇ ಇರುವುದೋ ಏನೆಂದು ತಿಳಿಯಲಿಲ್ಲ. ನನಗೇನೋ ಇದು ಪರಮಾಶ್ಚರ್ಯವನ್ನು ಉಂಟು ಮಾಡುತ್ತಿದೆ. ಈಗ ನನಗೆ ಹೇಗೆ ಮಾಡಿದರೆ ಶ್ರೇಯಸ್ಕರವು? ಆಹಾ, ಇವಳಾದರೂ ಈಗ ದಿವ್ಯಾಭರಣಗಳಿಂದ ಅಲಂಕೃತಳಾದ ಕನ್ಯೆಯಾಗಿ ನನ್ನ ಮುಂದೆ ನಿಂತಿರುವಳು. ಇವಳ ಇಂತಹ ಉತ್ತಮ ತಾರುಣ್ಯವು, ರೂಪಾತಿಶಯವು ಇದಕ್ಕೆ ಮೊದಲು ಜರಾಜೀರ್ಣವಾಗಿದ್ದುದು, ಅಂದರೆ ಮುಪ್ಪಿನಿಂದ ಜೀರ್ಣವಾಗಿ ಹೋಗಿದ್ದುದಾದರೂ ಹೇಗೆ? ಇವಳಿಗೆ ಈ ಕನ್ಯಾರೂಪವು ಹೇಗೆ ಬಂದಿತು? ಇದಕ್ಕೆ ಮೇಲೆ ಇನ್ನೂ ಏನೇನು ಆಗುವುದೋ? ಅದು ಹೇಗಿದ್ದರೂ ನನ್ನ ನಿಯಮಗಳನ್ನು ಬಿಟ್ಟು ಹೋಗುವುದರಲ್ಲಿ ನನಗೆ ಬುದ್ಧಿಯೇ ಪ್ರವರ್ತಿಸುವುದಿಲ್ಲ. ನನ್ನ ಸತ್ಯದಿಂದ ಇವಳನ್ನು ನಾನು ಮೆಲ್ಲಗೆ ನಿವಾರಿಸುವೆನು ಎಂದುಕೊಂಡನು. ಇದು ಶ್ರೀಮನ್ ಮಹಾಭಾರತದ ಅನುಶಾಸನಿಕ ಪರ್ವದಲ್ಲಿ 51ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.